ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವಂತಹ ಸೊಗಡು ಅವರೆಕಾಯಿಂದ ರೊಟ್ಟಿ, ಉಪ್ಪಿಟ್ಟು, ಬಸ್ಸಾರು ಎಲ್ಲದನ್ನು ಮಾಡಿ ತಿಂತೇವೆ. ಅದೇ ರೀತಿ ಮಾಡುವಂತಹ ರೆಸಿಪಿ ಅವರೆಕಾಳಿನ ಮಿಕ್ಸ್ಚರ್. ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಟೀ ಕುಡಿಯುವಾಗ, ಕಾಫಿ ಕುಡಿಯುವಾಗ ಒಳ್ಳೆ ಕಾಂಬಿನೇಷನ್. ಕುರುಕಲು ತಿಂಡಿ ಇಷ್ಟಪಡೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ದುಡ್ಡು ಕೊಟ್ಟು ಬೇಕ್ರಿಯಿಂದ ತರೋದೇ ಬೇಡ, ತುಂಬ ಸುಲಭವಾಗಿ ಮನೆಯಲ್ಲೇ ಅವರೆಕಾಳಿನ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದನ್ನು ಮಾಡಲಿಕ್ಕೆ ನಾನು 2 kgಯಷ್ಟು ಅವರೆಕಾಳನ್ನು ಸಿಪ್ಪೆನ ಸುಲಿದು ಒಂದು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಅದನ್ನು ಚಿಲುಕಿಸಿ ಅಥವಾ ಹಿತಕಿಸಿ ಇಟ್ಕೊಂಡಿದ್ದೀನಿ. ಅದರ ಮೇಲ್ಭಾಗದ ಸಿಪ್ಪೆಯನ್ನು ಸಹ ನಾವು ತೆಗಿಬೇಕಾಗತ್ತೆ. ಆದಷ್ಟು ಬಲುತ್ತಿರುವಂತಹ ಕಾಳನ್ನು ತೊಗೊಂಡ್ರೆ ಚೆನ್ನಾಗಾಗತ್ತೆ. ಚಿಲುಕಿಸಿದ ನಂತರ ಅದರಲ್ಲಿ ನೀರಿನ ಪಸೆ ತುಂಬ ಇರಬಾರ್ದು. ಹಾಗಂತ ಅದನ್ನು ತುಂಬ ಒಣಗಿಸ್ಕೊಳ್ಳಬಾರ್ದು. ತೀರಾ ಡ್ರೈ ಆಗಿಬಿಟ್ರೆ ಕಟಕಲಾಗ್ಬಿಡುತ್ತೆ, ಹಗುರವಾಗಿ ಬರೋದಿಲ್ಲ. ಹಾಗಂತ ತುಂಬ ನೀರಿನ ಪಸೆ ಇದ್ರೂ ಸಹ ಅದು ಮೆತ್ತಗಾಗ್ಬಿಡತ್ತೆ. ಹಾಗಾಗಿ ಚೂರು ಒಂದು ಬಟ್ಟೆಯಲ್ಲೋ ಅಥವಾ ಒಂದು ದೊಡ್ಡ ಪ್ಲೇಟಿನಲ್ಲೋ ಈ ರೀತಿ ಆರು ಹಾಕ್ಕೋಬೇಕು. ಈ ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಪೂರ್ತಿಯಾಗಿ ಚೆನ್ನಾಗಿ ಕಾದ್ಮೇಲೆ ನಾವು ಚಿಲುಕಿಸಿರುವಂತಹ ಅವರೆಕಾಳೇನಿದೆ ಅದನ್ನು ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕಿದ ತಕ್ಷಣ ನೋಡಿ ಈ ರೀತಿ ನೊರೆ ಬಂದು ಉಕ್ಕಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಕಿದ ತಕ್ಷಣ ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳಿ. ನೊರೆಯ ಪ್ರಮಾಣ ಇಳಿದ ಮೇಲೆ ಫ್ಲೇಮನ್ನು ಹೈ ಮಾಡಿಕೊಡಿ. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ನೀವು ಇದನ್ನು ಕರಿಬೇಕಾಗತ್ತೆ. ಹಸಿ ಕಾಳಾಗಿರೋದ್ರಿಂದ ತುಂಬ ಬೇಗ ತೆಗೆದ್ರೆ ಮೆದುವಾಗಿಬಿಡತ್ತೆ, ಚೆನ್ನಾಗಾಗೋದಿಲ್ಲ. ಗರಿಯಾಗಿ ಬರಬೇಕು ಅಂತಂದರೆ ನಾನಾಗಲೇ ಹೇಳಿದಾಗೆ ಒಂದೇ ಉರಿನಲ್ಲಿ, ತುಂಬ ಉರಿಯನ್ನು ದೊಡ್ಡದು ಮಾಡೋದು ಸಣ್ಣದು ಮಾಡೋದು ಆ ಥರ ಮಾಡಬೇಡಿ. ನೋಡಿ, ಒಮ್ಮೆ ಈ ನೊರೆ ಇಳಿದ ಮೇಲೆ ಫ್ಲೇಮನ್ನು ದೊಡ್ಡದು ಮಾಡಿಕೊಂಡು ಅವರೆಕಾಳನ್ನು ಕರ್ಕೋಬೇಕಾಗತ್ತೆ. ಇದನ್ನು ಕರಿಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದು 5-6 ನಿಮಿಷನಾದರೂ ಬೇಕು ಒಂದು ಬ್ಯಾಚನ್ನು ನೀವು ಕರಿಬೇಕಾದ್ರೆ. ಯಾವಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಈ ಹಾಕಿರುವಂತಹ ನೊರೆಯೆಲ್ಲ ಪೂರ್ತಿಯಾಗಿ ಇಳಿದು ನಾವು ಹಾಕಿರುವಂತಹ ಅವರೆಕಾಳು ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಆವಾಗ ಇದು ಆಗಿದೆ ಅಂತ ಅರ್ಥ. ನೋಡಿ, ಆಲ್ಮೋಸ್ಟ್ ಈಗ ನೊರೆ ಇಳಿತಾ ಇದೆ. ನಾವು ಹಾಕಿರುವಂತಹ ಕಾಳು ಸಹ ಈ ರೀತಿ ತೇಲಿ ಬರ್ತಾ ಇದೆ. ಇಲ್ಲಿ ನಾವು ಬಿಳಿ ಕಾಳೇನಿರುತ್ತೆ ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಸಿರು ಕಾಳು ಎಳೆದಾಗಿರೋದ್ರಿಂದ ಅದು ಬೇಗನೆ ಬೆಂದುಬಿಡುತ್ತೆ. ಪೂರ್ತಿಯಾಗಿ ಈ ರೀತಿ ನೊರೆ ಇಳಿದ ಮೇಲೆ ನಾವು ಈ ರೀತಿ ಜಾಲರಿ ಹುಟ್ಟೇನಿರುತ್ತೆ ಅದರಲ್ಲಿ ಪೂರ್ತಿಯಾಗಿ ಅವರೆಕಾಳನ್ನು ತೆಕ್ಕೋಬೇಕು. ಇದು ಮಾಡೋದೇನು ತುಂಬ ಕಷ್ಟದ ಕೆಲಸ ಅಲ್ಲ. ಆದರೆ ಅವರೆಕಾಳನ್ನು ತಂದು ಸುಲಿದು ಅದನ್ನು ಚಿಲುಕಿಸೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಅಂತ ಅನಿಸುತ್ತೆ. ಈಗ ನೋಡಿ, ನಾನು ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ. ಸೆಕೆಂಡ್ ಬ್ಯಾಚ್ ಹಾಕುವಾಗ್ಲೂ ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೇ ನಾವು ಇನ್ನೊಂದು ಬ್ಯಾಚನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಅಷ್ಟೇ ನೊರೆಯೆಲ್ಲ ಇಳಿದು ಅವರೆಕಾಳು ಈ ರೀತಿ ತೇಲಿ ಬಂದ ಮೇಲೆ ನಾವು ತೆಕ್ಕೋಬೇಕು. ಬರೀ ಅವರೆಕಾಳನ್ನೇ ನೀವು ಎಣ್ಣೆಯಲ್ಲಿ ಕರೆದು ಅದಕ್ಕೆ ಉಪ್ಪು ಖಾರ ಹಾಕಿ ಸಹ ತಿನ್ಬೋದು. ಆದರೆ ಅದು ತುಂಬ ಹೆವಿ ಅಂತ ಅನಿಸುತ್ತೆ. ಅದಕ್ಕೆ ನಾವೀಗ ಮಿಕ್ಸ್ಚರ್ಗೆಲ್ಲ ಏನೇನು ಮಿಕ್ಸ್ ಮಾಡ್ತೀವಿ ನೋಡಿ, ಆ ರೀತಿ ಶೇಂಗಾ ಬೀಜನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಿನಷ್ಟು ನಾನು ಶೇಂಗಾ ಬೀಜವನ್ನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಹುರ್ಗಡ್ಲೆನೂ ಸಹ ಈ ರೀತಿ ಹುರಿದಿದ್ದೇನೆ. ಹುರ್ಗಡ್ಲೆ ಎಣ್ಣೆಯಲ್ಲಿ ಬೇಗ ಹುರಿಯುತ್ತೆ. ಹಾಗಾಗಿ ಜಸ್ಟ್ ಹಾಕಿದ ತಕ್ಷಣ ನೀವು ತೆಗಿಬೇಕಾಗತ್ತೆ. 1 ಕಪ್ಪಿನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಇಲ್ಲಿ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಎಣ್ಣೆಯಲ್ಲಿ ಹಾಕಿ ಗರಿ ಆಗೋ ತನಕ ಕರಿದು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೌಟಿದ್ಬಿಟ್ರೆ ನಿಮಗೆ ಈಸಿಯಾಗಿ ಕರ್ಕೊಳ್ಬೋದು. ನಂತರ ಇಲ್ಲಿ ನಾನು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ. ಅದನ್ನು ಸಹ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ನಿಮಗೆ 2 ಬೆನಿಫಿಟ್. ಅದು ತುಂಬ ಲೈಟಾಗಿ ಅನಿಸುತ್ತೆ ತಿನ್ನುವಾಗ, ಮತ್ತು ಅದು ಪ್ರಮಾಣ ಜಾಸ್ತಿ ಆಗುತ್ತೆ, ಒದಗುತ್ತೆ. ನಿಮಗೆ ಮಿಕ್ಸ್ಚರ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಅವಲಕ್ಕಿಯನ್ನು ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು. ಅವಲಕ್ಕಿ ಪೂರ್ತಿಯಾಗಿ ಗರಿಯಾಗಿ ಪೂರಿ ಥರ ಆಗಬೇಕು. ಅದು ತುಂಬ ಬೇಗನೆ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಒಂದು 2-3 ನಿಮಿಷದಲ್ಲೆಲ್ಲ ಆಗುತ್ತೆ. ಅವರೆಕಾಳನ್ನು ಜೊತೆಗೆ ನಾವು ಈಗ ಕರೆದಿರುವಂತಹ ಶೇಂಗಾ ಬೀಜ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈಗ ಒಂದು ಸಣ್ಣ ಬಾಣಲೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 5-6 ಬ್ಯಾಡಗಿ ಮೆಣಸನ್ನು ಮುರಿದು ಹಾಕ್ಕೊಳ್ತಾ ಇದ್ದೇನೆ. ಕಡೆಯಲ್ಲಿ ಈ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಬೇಡ ಅಂದರೆ ಜಸ್ಟ್ ಉಪ್ಪು ಮತ್ತು ಖಾರವನ್ನು ಹಾಕಿ ಸೇರಿಸ್ಬೋದು. ನಂತರ ಇದಕ್ಕೆ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗಿನ ಬದಲಾಗಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸಹ ಸಿಪ್ಪೆ ಸುಲಿದು ಎಣ್ಣೆಯಲ್ಲಿ ಹುರಿದು ಹಾಕ್ಕೊಳ್ಬೋದು. ನನಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇಂಗು ಹಾಕಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ಅರಿಶಿಣ ಬಿಸಿ ಎಣ್ಣೆಗೆ ಹಾಕಿ ಕರಟಿಸ್ಕೊಳ್ಬೇಡಿ, ಚೆನ್ನಾಗಾಗಲ್ಲ. ಈಗ ನಾವು ಕರೆದಿಟ್ಟಂತಹ ಅವರೆಕಾಳು
ಅವಲಕ್ಕಿ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮತ್ತು ಖಾರಕ್ಕೆ 1/4 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಖಾರವನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಎಷ್ಟು ತಿಂತಾರೆ ಅನ್ನೋದ್ರ ಮೇಲೆ ಖಾರವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಉಪ್ಪು, ಖಾರ ಮತ್ತು ಮಾಡಿಟ್ಟಿರುವಂತಹ ಒಗ್ಗರಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ತುಂಬ ಉಪ್ಪು ಖಾರ ಹಿಡಿಸುತ್ತೆ. ನೀವು ಸ್ವಲ್ಪ ತಿಂದರೆ ಏರಾಗೆ ಇರೋ ಥರ ನೀವು ಕಲಿಸ್ಕೊಳ್ಳಿ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಬಿಸಿ ಆರದ ಮೇಲೆ ಕಡಿಮೆ ಅಂತ ಅನಿಸುತ್ತೆ, ಸಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನಾನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗೋಡಂಬಿನೂ ಬೇಕಾದರೆ ಕರೆದು ಹಾಕ್ಕೊಳ್ಬೋದು. ಗೋಡಂಬಿಗಿಂತ ಶೇಂಗಾ ಬೀಜ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. 6 ತಿಂಗಳ ಕಾಲ ನೀವು ಇದನ್ನು ಶೇಖರಿಸಿ ಇಟ್ಕೊಂಡು ತಿನ್ಕೊಳ್ಬೋದು. ರುಚಿಯಾಗಿರುವಂತಹ ಅವರೆಕಾಳಿನ ಮಿಕ್ಸ್ಚರ್ ತಯಾರಾಗಿ ಹೋಯಿತು. ಇದನ್ನು ಕೊಟ್ಟರೆ ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ. ನಾನು ಹಾಗೆ ಹೇಳಿದಾಗೆ ಸಂಜೆ ಕಾಫಿ ಕುಡಿಯುವಾಗ, ಟೀ ಕುಡಿಯುವಾಗ, ಇಲ್ಲ ಸಾರನ್ನ ಜೊತೆ, ಹುಳಿಯನ್ನ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್. ತುಂಬ ಸುಲಭವಾಗಿ ಅವರೆಕಾಳಿನ ಮಿಕ್ಸ್ಚರ್ ಮಾಡೋದು ಹೇಗೆ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.